चाय 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 गर्मा गर्म चाय बिसी बिसी टी गर्मा गर्म चाय ಸಲಾಂ ರಾಕಿ ಬಾಯ್ ಆವ ತೋಡ ಸ ಪೀಲೋ ಚಾಯ್. ಈ ರೀತಿಯಾಗಿ ಬಿಸಿ ಬಿಸಿ ಟೀ ಅಂತ ನಾವು ಕೇಳಿದ್ರೆ ಸಾಕು, ಮನಸ್ಸು ಉಲ್ಲಾಸ ಆಗುತ್ತೆ, ಹಾಗೆ ಟೀ ಕುಡಿಬೇಕು ಅನ್ನೋ ಆಸೆ ಆಗುತ್ತೆ. ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಹೋಟ್ಲಲ್ಲಿ ಮಾಡ್ತಕ್ಕಂಥ ಮಸಾಲ ಟೀನ ಯಾವ ರೀತಿ ನೀವು ಮನೇಲೇ ಮಾಡ್ಬೋದು ಅಂತೇಳಿ ನಾವು ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ. ಹಾಗಿದ್ರೆ ಮತ್ತೆ ಆಗ್ತಾರ ಸ್ನೇಹಿತರೆ, ಈ ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದ್ರ ಮೂಲಕ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ನ ನೀವೇ ಮೊದಲು ಪಡ್ಕೋಬೋದು. ಓಕೆ, ಈಗ ಹೋಟೆಲ್ ಸ್ಟೈಲ್ ಮಸಾಲ ಟೀ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾವಿಲ್ಲಿ 200 ml ನಷ್ಟು ಹಾಲನ್ನು ತಗೊಂಡು ಅದಕ್ಕೆ 100 ml ನಷ್ಟು ನೀರನ್ನ ಬೆರೆಸ್ಕೊಂಡಿದ್ದೀವಿ. ಹಾಗೆ 1.5 ಟೇಬಲ್ ಸ್ಪೂನಷ್ಟು ಟೀ ಪೌಡ್ರನ್ನ ತೊಗೊಂಡಿದ್ದೀವಿ. 2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ತೊಗೊಂಡಿದ್ದೀವಿ. ಜೊತೆಗೆ ಸ್ವಲ್ಪ ಶುಂಠಿನ ಚೆಚ್ಚಿ ಈ ರೀತಿ ಇಟ್ಕೊಂಡಿದ್ದೀವಿ. ಅಷ್ಟೇ ಅಲ್ಲ, 2 ರಿಂದ 3 ಏಲಕ್ಕಿ ಕಾಯಿನ ನೀವು ಜಸ್ಟ್ ಓಪನ್ ಮಾಡಿ ಇಟ್ಕೊಂಡ್ರೆ ಸಾಕು. ಇದಿಷ್ಟು ಮಸಾಲೆ ಟೀ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಈಗ ಟೀನ ಯಾವ ರೀತಿ ಮಾಡೋದು ಅಂತ ನಾವು ಖಂಡಿತ ಮುಂದೆ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಿಮ್ಮ ಮನೇಲಿ ನೀವು ಉಪಯೋಗಿಸ್ತಕ್ಕಂಥ ಟೀ ಮಾಡೋದಕ್ಕೆ, ಕಾಫಿ ಮಾಡೋದಕ್ಕೆ ಇರತಕ್ಕಂಥ ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಆ ಪಾತ್ರೆನ ಸ್ವಲ್ಪ ಬಿಸಿಯಾಗಾಕ್ಬಿಡಿ. ಆ ಬಿಸಿಯಾದ ನಂತರ ನೀವು ಹಾಲನ್ನು ಆ ಪಾತ್ರೆಗೆ ಸೇರಿಸಿ. ಈಗ ಹಾಲು ಸ್ವಲ್ಪ ಮಟ್ಟಿಗೆ ಕಾಯಬೇಕು. ಸ್ವಲ್ಪ ಮಟ್ಟಿಗೆ ಕಾದಂಥ ಹಾಲಿಗೆ ನೀವು ಮೊದಲು ಟೀ ಪೌಡರು, ಹಾಗೆ ಸಕ್ಕರೆ, ಶುಂಠಿ, ಏಲಕ್ಕಿ ಕಾಯಿ ಇದನ್ನೆಲ್ಲ ಸೇರಿಸಿ. ಈಗ ಇದೆಲ್ಲ ಚೆನ್ನಾಗಿ ಬಿಸಿಯಾಗಿ ಕುದಿ ಬರೋವರೆಗೂ ಚೆನ್ನಾಗಿ ಕಾಯಿಸ್ತಾನೆ ಇರಿ. ಓಕೆ, ನೀವಿಲ್ಲಿ ನೋಡ್ತಾ ಇದ್ದೀರಾ, ಇದೆಲ್ಲ ಚೆನ್ನಾಗಿ ಕಾದು ಉಕ್ಕಿ ಬರ್ತಕ್ಕಂಥ ಸಮಯದಲ್ಲಿ ಆ ಪಾತ್ರೆನ ಸ್ವಲ್ಪ ಮೇಲೆತ್ತಿ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಮತ್ತೆ ಆ ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಇನ್ನೂ ಸ್ವಲ್ಪ ಕಾಯಕ್ಕೆ ಬಿಡಿ. ಇದೇ ರೀತಿಯಾಗಿ ನೀವು 2 ರಿಂದ 3 ಸತಿ ನೀವು ಮಾಡಬೇಕಾಗುತ್ತೆ. ಆಗ ಟೀ ಸೊಪ್ಪು ಚೆನ್ನಾಗಿ ಕುದ್ದು ಅದರಲ್ಲಿರ್ತಕ್ಕಂಥ ಟೀ ಫ್ಲೇವರು ಚೆನ್ನಾಗಿ ಬರುತ್ತೆ. ಅಷ್ಟೇ ಅಲ್ಲ, ಸಕ್ಕರೆನೂ ಕರಗಿ ಶುಂಠಿ ಇದೆಲ್ಲ ಚೆನ್ನಾಗಿ ಬಿಸಿನಲ್ಲಿ ಮಿಕ್ಸ್ ಆಗುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಟೀ ಬಣ್ಣ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಚೆನ್ನಾಗಿ ಕುದ್ದು ಒಳ್ಳೆ ಬಣ್ಣ ಬಂದು ಒಳ್ಳೆ ಬಿಸಿಯಾಗಿರ್ತಕ್ಕಂಥ ಹೋಟೆಲ್ ಸ್ಟೈಲ್ನ ಮಸಾಲ ಟೀ ರೆಡಿಯಾಗಿದೆ. ಈಗ ನೀವು ಇದನ್ನು ಒಂದು ಕಾಫಿ ಸೋಸ್ತಕ್ಕಂಥ ಅಥವಾ ಟೀ ಸೋಸ್ತಕ್ಕಂಥ ಫಿಲ್ಟ್ರನ್ನ ತೊಗೊಂಡು ಫಿಲ್ಟ್ರ್ ಮಾಡಿಕೊಂಡ್ರೆ ನಿಮಗೆ ಸವಿಯಲು ಬಿಸಿಯಾದಂತಹ ಹೋಟೆಲ್ ಸ್ಟೈಲ್ನ ಮಸಾಲ ಟೀ ರೆಡಿಯಾಗಿದೆ. ನೋಡೋದ್ರಲ್ಲ ವೀಕ್ಷಕರೇ, ಹೋಟೆಲ್ ಸ್ಟೈಲಲ್ಲಿ ಮಸಾಲ ಟೀನ ಯಾವ ರೀತಿ ಮಾಡೋದು ಅಂತ. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಲ್ವಾ? ಹಾಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ನೀವು ಸಹ ಈ ಒಂದು ಟೀನ ಮಾಡಿ ಕುಡಿದು ತದನಂತರ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ನಮಗೆ ಕಮೆಂಟ್ ಮಾಡಿ. ಹಾಗೆ ನೀವು ಯಾರೆಲ್ಲ ಟೀ ಮಾಡ್ತೀರಾ ಅಂತಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗಿದ್ರೆ ಮತ್ತೆ ಆಗ್ತಾರ ಸ್ನೇಹಿತರೆ, ನೀವು ಈ ವಿಡಿಯೋನ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತಷ್ಟು ಹೊಸ ವಿಡಿಯೋಗಳ ಜೊತೆ ಸದಾಕಾಲ ನಿಮ್ಮ ಮುಂದೆ ಇರುತ್ತೆ ಭಾಗ್ಯ ಟಿವಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ನಾನು ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ.